ಬಾಗಲಕೋಟೆ ಉಪಸಮರದಲ್ಲಿ ಟಿಕೆಟ್ ಫೈಟ್ ಕೂಡ ಜೋರಾಗ್ತಾ ಇದೆ. ಅಣ್ಣನ ವಿರುದ್ಧವೇ ತಮ್ಮನ್ನ ನಿಲ್ಲಿಸ್ತಾರಾ ಕಾಂಗ್ರೆಸ್ ಅವರು ಅನ್ನುವಂತ ಪ್ರಶ್ನೆ. ಅಣ್ಣ ವೀರಣ್ಣ ಚರಂತಿಮಠ ವಿರುದ್ಧ ತಮ್ಮ ಮಲ್ಲಿಕಾರ್ಜುನ್ ಕಣಕ್ಕೆ ಇಳಿತಾ ಇದ್ದಾರೆ. ಹಾಗಾಗಿ ಕಳೆದ ಬಾರಿ ವೀರಣ್ಣ ಚರಂತಿಮಠ ಸೋಲಿಗೆ ಮಲ್ಲಿಕಾರ್ಜುನ್ ಅವರೇ ಕಾರಣಕರ್ತರಾಗಿದ್ರು. ಆದರೆ ಈ ಬಾರಿ ಏನಾಗುತ್ತೆ? ಈ ಬಾರಿಯೂ ಕೂಡ ಅದೇ ರೀತಿ ಏನಾದರೂ ಸ್ಪರ್ಧೆ ಮುಂದುವರಿಯುತ್ತಾ ಅಥವಾ ಹೇಗೆ? ಕಾಂಗ್ರೆಸ್ ಈ ಬಾರಿ ಏನ್ ಮಾಡುತ್ತೆ? ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸ್ವಲ್ಪ ಅಲರ್ಟ್ ಆಗಿದೆ. ಈ ಭಾಗಗಳಲ್ಲಿ ಯಾವಾಗ ಉಪಚುನಾವಣೆ ಘೋಷಣೆ ಆಯಿತು ಅದಾದ ನಂತರ ಕೆಲ ತಿಂಗಳ ಹಿಂದೆ ಅಷ್ಟೇ ಕಾಂಗ್ರೆಸ್ ಸೇರಿದಂತ ಮಲ್ಲಿಕಾರ್ಜುನ್ ಚರಂತಿಮಠ ಬೆಂಬಲ ಪಡೆಯಲು ಬಿಜೆಪಿ ಇನ್ನೆಲ್ಲ ಸರ್ಕಸ್ಗಳನ್ನು ಮಾಡಬೇಕು ಎಲ್ಲವೂ ಕೂಡ ಮಾಡ್ತಾ ಇದೆ. ತಿಂಗಳ ಹಿಂದೆ ಅಷ್ಟೇ ಮಲ್ಲಿಕಾರ್ಜುನ್ ಚರಂತಿಮಠಕ್ಕೆ ಕೇಸರಿ ಪಡೆಗಳ ಒಂದು ಆಮಿಷವನ್ನ ಹುಟ್ಟುವಂತ ಕೆಲಸ ಆಗಿತ್ತು. ಮಲ್ಲಿಕಾರ್ಜುನ್ಗೆ ಬಿಜೆಪಿ ನಾಯಕರು ಆಹ್ವಾನ ಕೂಡ ಕೊಟ್ಟಿದ್ರು. ಈ ವಿಚಾರ ತಿಳಿದು ಇವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟು ನಮ್ಮ ಪಕ್ಷವನ್ನ ಬಿಟ್ಟು ಹೋಗಬೇಡಿ, ನಮ್ಮ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇದೆ, ಇಲ್ಲೇ ಅಭಿವೃದ್ಧಿ ಮಾಡೋಣ, ಇದರಿಂದ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಅವರಿಗೆ ಒಂದು ಭರವಸೆಯನ್ನ ಕೊಟ್ಟರು. ಅದಾದ ನಂತರ ದಿಢೀರಾಗಿ ಯಾವಾಗ ಇವ್ರ ಹತ್ರ ಅಂತಂದ್ರೆ ಮಲ್ಲಿಕಾರ್ಜುನ್ ಅವರಿಗೆ ಬಿಜೆಪಿಯವರು ಆಹ್ವಾನ ಕೊಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಆಫರ್ ಕೊಡ್ತಾ ಇದ್ದಾರೆ ಬಿಜೆಪಿ ಸೇರ್ಲಿಕ್ಕೆ ಅನ್ನೋದು ಗೊತ್ತಾಯ್ತು. ಅವಾಗ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ ಅಲರ್ಟ್ ಆದ್ರು. ಅಲರ್ಟ್ ಆಗಿ ಕೂಡಲೇ ಅವ್ರ ಮನೆಗೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟು ಬೇಡ, ನಮ್ಮ ಪಕ್ಷವನ್ನ ಬಿಡಕ್ ಹೋಗ್ಬೇಡಿ, ಇದರಲ್ಲೇ ಅಭಿವೃದ್ಧಿ ಮಾಡೋಣ, ಎಲ್ಲವೂ ಕೂಡ ಸರಿ ಇರುತ್ತೆ, ನಮ್ಮ ಪಕ್ಷ ಒಂದು ರೀತಿಯಾಗಿ ಕಾರ್ಯಕರ್ತರ ಪಕ್ಷ, ಹಾಗಾಗಿ ಯಾರು ಕೂಡ ಈ ಒಂದು ಪಕ್ಷವನ್ನ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಅವರಿಗೆ ಒಂದು ಬುದ್ಧಿ ಮಾತನ್ನ ಹೇಳಿದ್ರು. ಹಾಗಾಗಿ ಈ ಬಾರಿ ಹೇಗಿರುತ್ತೆ ಈ ಒಂದು ಸ್ಪರ್ಧೆ, ಪ್ರತಿಸ್ಪರ್ಧೆ ಅಥವಾ ಇದರ ರಿಸಲ್ಟ್ ಏನಿರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಹಾಗಾಗಿ ಬಾಗಲಕೋಟೆ ಉಪಚುನಾವಣೆಗೋಸ್ಕರ ಏನೆಲ್ಲ ತಯಾರಿಗಳು ಬೇಕೋ ಎಲ್ಲ ಪಕ್ಷದವರು ಕೂಡ ಮಾಡ್ಕೊಳ್ತಿದ್ದಾರೆ.